ಸನ್ಮಾನ್ಯ ಎಸ್ ಮಲ್ಲಿಕಾರ್ಜುನ್ ಜಿಲ್ಲಾ ಮಂತ್ರಿಗಳು ನಮ್ಮ ಪಕ್ಷದ ಬಗ್ಗೆ BJPಯವರು ಹೊಡೆದಾಡ್ಕೊಂಡಿದ್ದಾರೆ ಮೊನ್ನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ನಿಮ್ಮ ಮುಖಾಂತರ ಮಾನ್ಯ ಮಂತ್ರಿ ಮಲ್ಲಿಕಾರ್ಜುನ್ ಅವರಿಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಸಹಿತ ರಾಜ್ಯ ಮಟ್ಟದ ನಾಯಕರಿಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದೆ. ಹಾಗಾಗಿ ನಮ್ಮಲ್ಲಿ ಕೆಲವು ವಿಚಾರಗಳ ಬಗ್ಗೆ ನಮ್ಮ ರಾಜ್ಯ ನಾಯಕರು ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ ವಿಚಾರಗಳನ್ನು ಅವರಿಗೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅದು ಸಹಜ. ಅದನ್ನೇ ಸನ್ಮಾನ್ಯ ಮಲ್ಲಿಕಾರ್ಜುನ್ ಅವರು BJPಯವರು ಹೊಡೆದಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಸುದ್ದಿ ಮಾಧ್ಯಮದ ಮುಖಾಂತರ ನೋಡಿದೆ. ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನಿಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆಯಾ? ಅದು ಎಕ್ಸ್ಪೆಷಲಿ ದಾವಣಗೆರೆ ಜಿಲ್ಲೆ ಒಳಗೆ. ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದು ಹೇಳಂದರೆ, ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು, ಕಾಂಗ್ರೆಸ್ನ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿ 2008ರ ಚುನಾವಣೆಯಲ್ಲಿ ಸೈಯದ್ ಸೈಫುಲ್ ಅವರಿಗೆ ಬಿ ಫಾರಮನ್ನು ಕೊಟ್ಟರು. ಹೆಲಿಕಾಪ್ಟರ್ನೇ ತೊಗೊಂಬಂದರು. ಆದರೆ ಆ ಬಿ ಫಾರಮ್ನ ಏನು ಮಾಡಿದ್ರಿ ನೀವು? ತಿದ್ದಿ ಅವತ್ತು ಕ್ಯಾಂಡಿಡೇಟೇ ಇಲ್ದಂಗೆ ಮಾಡಿದ್ರಿ ನೀವು. ರಾಜ್ಯ ನಾಯಕರಿಗೂ ಬೆಲೆ ಕೊಡಲಿಲ್ಲ, ರಾಷ್ಟ್ರ ನಾಯಕರಿಗೂ ಬೆಲೆ ಕೊಡಲಿಲ್ಲ. ಒಬ್ಬ ಅಲ್ಪಸಂಖ್ಯಾತರಿಗೆ ಕೊಟ್ಟಂಥ ಬಿ ಫಾರಮ್ನ ತಿದ್ದಿ ಕ್ಯಾಂಡಿಡೇಟೇ ಇಲ್ದಂಗೆ ಮಾಡಿದ್ರಿ. ಅದೇ ರೀತಿ ಇವತ್ತು BJPಯವರು ಹೊಡೆದಾಡ್ಕೊಂಡಿದ್ದಾರೆ ಅಂತ ಹೇಳ್ತೀರಿ. ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ, ಇವತ್ತು ಏನು ನಿಮ್ಮ ಪರವಾಗಿ ಭಾರಿ ಬಹುಪರಕ್ಕನ್ನು ಹೇಳ್ತಾ ಇದ್ದಾರಲ್ಲ ನಮ್ಮ ಮಾಜಿ ಮೇಯರ್ ಚಮನ್ ಸಾಬ್, ಇದೇ ಮೇಟಿ ಕುರ್ಕಿ ಒಳಗೆ ಹೊಡೆದಾಡ್ಕೊಂಡು ಕೈ ಮುರ್ಕೊಂಡಿದ್ರಲ್ಲಪ್ಪ, ನೆನಪಿಲ್ಲ? ಅದು ಒಂದು ನಗರಸಭೆ ಟಿಕೆಟಿನ ಸಲುವಾಗಿ ಇವತ್ತೇನು ನಿಮಗೆ ಭಾಳ ಬಹುಪರ ಕೇಳ್ತಾ ಇದಾರಲ್ಲ, ನಗರಸಭೆ ಟಿಕೆಟನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಇದೇ ಮೇಟಿ ಕುರ್ಕಿ ಒಳಗೆ SS ಮಲ್ಲಿಕಾರ್ಜುನು ಚಮನ್ ಸಾಬ್ರು ಹೊಡೆದಾಡ್ಕೊಂಡು ಕೈ ಮುರ್ಕೊಂಡಿದ್ರು. ಇವತ್ತು ಅಂಥ ಹಿನ್ನೆಲೆ ಇರ್ತಕ್ಕಂಥವ್ರು ನೀವು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಗ್ಗೆ, ನಾಯಕರ ಬಗ್ಗೆ ಮಾತಾಡ್ತೀರಾ. ನಿಮ್ಮಲ್ಲಿ ಇರ್ತಕ್ಕಂಥ ಹಿಟ್ಲರ್ ಸಂಸ್ಕೃತಿ. ಇವತ್ತು ಯಾರೂ ಸಹಿತ ನಿಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ. ಯಾರು ಪ್ರಶ್ನೆ ಮಾಡಿದ್ರು ಅವರನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡ್ಕೊತ ಬಂದಿದ್ದೀರಿ. ಇವತ್ತು ಹೇಳ್ತಾ ಇದ್ದೀರಿ ಅಬ್ದುಲ್ ಜಬ್ಬಾರ್ ಅವನಿಂದನೇ ಇವತ್ತು ಪಕ್ಷ ಇಲ್ಲಿ ಹಾಳಾಗ್ತಾ ಐತಿ, ಅವನೇ ಇದಕ್ಕೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತಂದು ಹೇಳ್ತೀವಿ. ಅದು ನಿಮ್ಮ ಪಕ್ಷದ ವಿಚಾರ, ಆಂತರಿಕ ವಿಚಾರ, ನಾನು ತಲೆ ಹಾಕಕ್ಕೆ ಹೋಗಲ್ಲ. ಆದರೆ ಅದೇ ಅಬ್ದುಲ್ ಜಬ್ಬಾರು 2 ಬಾರಿ ಜಿಲ್ಲಾಧ್ಯಕ್ಷ ಆಗಿ ನಿಮ್ಮ ತಂದೆಗೆ ಟಿಕೆಟ್ಗೆ ಏನಾದರೂ ಸಹಿತ ರೆಕಮೆಂಡೇಶನ್ ಮಾಡಿದ ಮೊದಲನೇ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಬ್ದುಲ್ ಜಬ್ಬಾರ್ ಅಂತಕ್ಕಂಥದ್ದನ್ನು ಮರ್ತಿದ್ದೀರಿ ಅಂತ ಕಾಣ್ತದೆ. ಹಿರಿಯರು, ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಟಿಕೆಟ್ ನಿರಾಕರಿಸೋದು ಬೇಡ, ಅವ್ರಿಗೆ ಅವಕಾಶ ಕೊಡ್ರಿ, ಅವ್ರು ಇರೋ ತನಕ, ಜೀವಿತ ಇರೋ ತನಕನೂ ಸಹಿತ ಅವ್ರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿದಂಥ ಮೊದಲ ಏಕೈಕ ವ್ಯಕ್ತಿ ಅಬ್ದುಲ್ ಜಬ್ಬಾರ್ ಅನ್ನೋದನ್ನು ನೀವು ಮರ್ತಂಗೆ ಕಾಣ್ತೈತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ಪಕ್ಷದೊಳಗೂ ಸಹಿತ ನಾವು ಸುಮಾರು 8 ಜನ ನನ್ನನ್ನು ಸೇರ್ಕೊಂಡು, ರಾಜನಹಳ್ಳಿ ಶಿವಕುಮಾರ್ ಇರ್ಬೋದು, BG ಅಜಯ್ ಕುಮಾರ್ ಇರ್ಬೋದು, ಶ್ರೀನಿವಾಸ್ ದಾಸ್ಕರಿಯಪ್ಪ ಇರ್ಬೋದು, ಹೊಳೆನಹಳ್ಳಿ ಸತೀಶ್ ಇರ್ಬೋದು, ದೇವರಮನಿ ಶಿವಕುಮಾರ್ ಇರ್ಬೋದು, ಕೃಷ್ಣಮೂರ್ತಿ ಪವಾರ್ ಇರ್ಬೋದು, JM HS, ಇಷ್ಟು ಜನ ನಾವು ಟಿಕೆಟ್ ಕೇಳಿದ್ವಿ. ನಾವು ಯಾರೂ ಸಹಿತ ನಮ್ಮೊಳಗೇನು ಭಿನ್ನಾಭಿಪ್ರಾಯ ಇಲ್ಲ. ಪ್ರಜಾಪ್ರಭುತ್ವ ಹಕ್ಕು ಕೇಳ್ತಕ್ಕಂಥದ್ದು ಎಲ್ಲರಿಗೂ ಸಹಿತ ಅವಕಾಶ, ಸಮಾನ ಅವಕಾಶ ಐತಿ. ಕೇಳಿದ್ದೇವೆ. ಯಾರಿಗೇ ಟಿಕೆಟ್ ಕೊಟ್ಟರು ನಾವು ಮೋಸ ಮಾಡಲ್ಲ. ನನ್ನನ್ನು ಸೇರ್ಕೊಂಡು ನಾನು ಹೇಳಿ, ಯಾಕೆ ಉದಾಹರಣೆಗೆ ಹೇಳಬೇಕು ಅಂದರೆ 2013ರಾಗೆ ಟಿಕೆಟು ನನಗೆ ಅವತ್ತು ಕೊಟ್ಟಿದ್ರೆ ನಾನು MLA. ಯಾಕೆಂದರೆ ಅವತ್ತು ಸೈಯದ್ ಸೈಫುಲ್ ಅವರು ನಿಂತ್ಕೊಂಡು 28,000 ಓಟ್ ತೊಗೊಂಡ್ರು, ಸೆಕೆಂಡ್ ಪ್ಲೇಸಿಗೆ ಬಂದರು. BJP 3rd ಪ್ಲೇಸಿಗೆ ಹೋಯ್ತು. ಅವತ್ತೇನಾದರೂ ನನಗೆ ಅವಕಾಶ ಮಾಡಿಕೊಟ್ಟಿದ್ರೆ ನಾನು MLA ಇರ್ತಿದ್ದೆ 2013. ಕೊಡಲಿಲ್ಲ, ಪಾರ್ಟಿ ತೀರ್ಮಾನ ಮಾಡ್ತು. ಲೋಕೇಶ್ ಅವರು ಕಾಂಗ್ರೆಸ್ಸಿಂದ ಬಂದಿದ್ದರು, ಅವರು ಆದರೂ ಸಹಿತ ಲೋಕೇಶ್ ಅವರು ಟಿಕೆಟ್ ಕೊಟ್ಟರು. ನಾವು ಯಾವುದೇ ರೀತಿಯ ವಿರೋಧ ವ್ಯಕ್ತಪಡಿಸ್ದಂಗೆ ಅವ್ರ ಪರವಾಗಿ ಪ್ರತಿ ಹಳ್ಳಿಗೂ, ಪ್ರತಿ ವಾರ್ಡ್ಗೂ ಸಹಿತ, ಪ್ರತಿ ಮನೆಗೂ ಸಹಿತ ಹೋಗಿ ನಾನು ಕ್ಯಾಂಪೇನ್ ಮಾಡಿದ್ದೇನೆ. ಇವತ್ತು ಲೋಕೇಶ್ ಅವರು ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ, ಬೇಕಾದ್ರೆ ನೀವು ಕೇಳ್ಬೋದು. ಅವರು
ಆ ರೀತಿ ಯಾರಿಗೇ ಕೊಟ್ಟರು ಸಹಿತ ಟಿಕೆಟ್ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂತ ಬಂದ್ವಿ. ಅದೇ ರೀತಿ 2023ರಲ್ಲೂ ಸಹಿತ ಅಜಯ್ ಕುಮಾರ್ಗೆ ನಾನು ಅವತ್ತು ಮತ್ತೆ ಟಿಕೆಟ್ ಕೇಳಿದ್ದೆ. ಅಜಯ್ ಕುಮಾರ್ಗೆ ಅಂತಂದೇಳಿ ತೀರ್ಮಾನ ಮಾಡ್ತು ಪಕ್ಷ. ನಾವು ಯಾವುದೇ ರೀತಿಯ ಒಂದು ದಿವಸನೂ ಸಹಿತ ಏನಾದರೂ ಒಂದು ಗಂಟೆ ನಾನು ಎಲ್ಲಾದರೂ ಹೋಗೋದಿದ್ದರೆ ಅದು ಅಜಯ್ ಕುಮಾರ್ಗೆ ಹೇಳಿ ಹೋಗಿದೆ, ಸರ್ ಇಂಥ ಕಡೆಗೆ ಹೋಗ್ತಾ ಇದ್ದೀನಿ, ನನಗೊಂದು ಗಂಟೆ ಕೆಲಸ ಇದೆ, ನೀವು ಪ್ರಚಾರ ಮುಂದುವರಿಸ್ರಿ ಅಂತಂದೇಳಿ ಹೇಳಿ ಹೋಗಿದ್ದೇನೆ ಹೊತ್ತು ಆ ರೀತಿ ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸ ನನ್ನ ಜೀವನದಾಗೆ ಮಾಡಲ್ಲ. ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಯಾರೂ ಸಹಿತ ಮಾಡಲ್ಲ. ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಯಾರಿಗೆ ಯಾರಾದರೂ ಸಹಿತ ಕಾಂಗ್ರೆಸ್, ಅದು ಎಕ್ಸ್ಪೆಷಲಿ ದಾವಣಗೆರೆ ಜಿಲ್ಲೆ ಒಳಗೆ ಇವತ್ತು ನೀವು ನೋಡ್ಕೊಂತ ಬರ್ರಿ, ಚೆನ್ನೈ ಒಡೆಯರಿಂದ ಹಿಡಿದು ಇಲ್ಲಿವರೆಗೂ ಸಹಿತ ಯಾರ್ಯಾರು ಅವರು ವಿರುದ್ಧ ನಿಂತ್ಕೊಂಡಿದ್ರೋ ಅವ್ರನ್ನೆಲ್ಲರನ್ನೂ ಸಹಿತ ಮಟ್ಟ ಹಾಕಿದರು. ಒಬ್ಬರಿಬ್ಬರು ಅಂತಲ್ಲ ನಾನು ಹೇಳೋದು. ಉದಾಹರಣೆಗೆ ಬಿ ವೀರಣ್ಣ ನಾನು ಸಹಿತ ಕ್ಯಾಂಡಿಡೇಟ್ ಆಗಬೇಕು ಅಂತಂದೇಳಿ ಅಪೇಕ್ಷೆ ಪಟ್ಟಿದ್ದೇನೆ ಅಂತಂದೇಳಿ ಹೇಳಿದ್ಕೆ ಆತನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಹಾಕಿ 3 ತಿಂಗಳು ಊರು ಬಿಡಿಸಿದ್ರು ಅವನ್ನ. ಬಿ ವೀರಣ್ಣನ ದಾವಣಗೆರೆ ಬಿಟ್ಟು ಓಡಾಗಿದ್ದ, ಮತ್ತು ಜಿಲ್ಲಾ ಮಂತ್ರಿ ಅವರು. ಈ ರೀತಿ ಹಿನ್ನೆಲೆ ಇರ್ತಕ್ಕಂಥವ್ರು ನೀನು ಮಲ್ಲಿಕಾರ್ಜುನ್ ಅವರು, ನೀನೇ ಸಾಧಾರಣ ಮನುಷ್ಯ ಅಲ್ಲ. ನೀನು ಯಾವ ರೀತಿ ಆಟವನ್ನು ಆಡ್ತಾ ಇದ್ದೀವಿ ಅಂತ ಇಡೀ ದಾವಣಗೆರೆ ಜನ ಎಲ್ಲ ನೋಡಿದ್ದಾರೆ. ಬಿ ವೀರಣ್ಣ ಇರ್ಬೋದು, ನಮ್ಮ ಗಾಂಧಿನಗರದ SC ಮುಖಂಡರು ವೀರಭದ್ರಪ್ಪನ ಇರ್ಬೋದು, ಈ ರೀತಿ ಎಲ್ಲರನ್ನೂ ಸಹಿತ ಯಾರ್ಯಾರು ಕಾಂಗ್ರೆಸ್ ಪಕ್ಷದಲ್ಲಿ MLA MP ಟಿಕೆಟನ್ನು ದಾವಣಗೆರೆ ಕ್ಷೇತ್ರಕ್ಕೆ ಎಕ್ಸ್ಪೆಷಲಿ ಯಾರು ಕೇಳ್ತಾರೋ ಅವ್ರನ್ನೆಲ್ಲರನ್ನೂ ಸಹಿತ ಮಟ್ಟ ಹಾಕಿದ್ದೀರಿ, ಯಾರನ್ನೂ ಬೆಳೆಯಕ್ಕೆ ಬಿಟ್ಟಿಲ್ಲ. ಯಾಕೆ ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಇದು ನಿಮ್ಮ ಹಿಟ್ಲರನ್ನ ಸಂಸ್ಕೃತಿ. ಇದು ಈ ಹಿಟ್ಲರು ಇದ್ರೊಳಗೆ ಪಿಕ್ಚರ್ ತೋರಿಸ್ಬೇಕಾರೆ ಹಿಟ್ಲರನ್ನ ಫೋಟೋ ಬಂದ ತಕ್ಷಣ ಎದ್ದು ನಿಂತ್ಕೊಂಡು ಎಲ್ಲರೂ ಸೆಲ್ಯೂಟ್ ಹೊಡ್ಯಾರ. ಒಬ್ಬ ಪತ್ರಿಕೆಯವ್ರು ಕೇಳಿದ್ರಂತೆ, ಅಲ್ಲಪ್ಪ ಅದು ಪಿಕ್ಚರು, ಅದಕ್ಕೂ ಸಹಿತ ಎದ್ದು ಸೆಲ್ಯೂಟ್ ಹೊಡಿತೀರ ಅಂತ. ಅಷ್ಟು ಭಯನ ಅಂದರೆ ಅವನಿಗೆ ಯಾವನ್ರಿ ಭಯ ಪಡ್ತಾನೆ, ಅವ್ನು ಕೊಡೋ ಶಿಕ್ಷೆ ಐತಲ್ಲ ಅಂಥ ಕ್ರೂರ ಶಿಕ್ಷೆ, ಅದಕ್ಕೋಸ್ಕರ ಹೆದರ್ತೀವಿ ಅಂತಂದು ಹೇಳಿ. ಹಾಗಾಗಿ ಇವತ್ತು ಇವನು ಏನಿದಾರಲ್ಲ, ಭಾಳಷ್ಟು ಜನ ಪಾಪ ಅಮಾಯಕರಿದ್ದಾರೆ ಕಾಂಗ್ರೆಸ್ನಾಗೆ, ಅವ್ರಿಗೆ ಧ್ವನಿ ಇಲ್ಲ. ಯಾಕೆಂದರೆ ಅವ್ರ ವಿರುದ್ಧ ಏನಾದರೂ ಮಾತಾಡಿದರೆ ಅವ್ರ ವ್ಯವಹಾರಗಳಿಗೆ ತೊಂದರೆ ಮಾಡೋದು, ಬೇರೆ ರೀತಿ ಅವ್ರ ಮೇಲೆ ಅಟ್ಯಾಕ್ ಮಾಡಿಸೋ ಅಂಥದ್ದು, ಈ ರೀತಿ ಕೆಳಮಟ್ಟದ ರಾಜಕಾರಣ ಯಾರಾದರೂ ಒಬ್ಬರು ಮಾಡ್ತಾ ಇದ್ರೆ ದಾವಣಗೆರೆಯಲ್ಲಿ ಅದು SS ಮಲ್ಲಿಕಾರ್ಜುನ್ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಆದ್ದರಿಂದ ಮಲ್ಲಿಕಾರ್ಜುನ್ ಅವ್ರು ಇವತ್ತು ನಡೀತಕ್ಕಂಥ ಚುನಾವಣೆ BJP ಕಾಂಗ್ರೆಸ್ಸಿನ ಚುನಾವಣೆ ಅಲ್ಲ. SS ಮಲ್ಲಿಕಾರ್ಜುನ್ ಕುಟುಂಬ ಅಲ್ಪಸಂಖ್ಯಾತ ಬಂಧುಗಳ ಚುನಾವಣೆ ನಡೀತಾ ಇರೋದು. ಇಲ್ಲಿ ಹೋರಾಟ ಇನ್ನು ಯಾರ ಕೈ ಮೇಲಾಗ್ತಿತ್ತೋ ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಯಾರೇ ನಿಂತ್ಕೊಳ್ಳಿ ನಮ್ಮ ಪಾರ್ಟಿ ವಿರುದ್ಧ, SS ಗಣೇಶ ನಿಂತ್ಕೊಳ್ಳಿ, ಕೊನೆ ಮಲ್ಲಿಕಾರ್ಜುನ್ ಈ ಕಡೆ ರಾಜೀನಾಮೆ ಕೊಟ್ಟು ಆ ಕಡೆ ಬಂದು ನಿಂತ್ಕೊಳ್ಳಿ, ಅವ್ರ ಮಗ ನಿಂತ್ಕೊಳ್ಳಿ, ಯಾರೇ ನಿಂತ್ಕೊಂಡ್ರು ಸಹಿತ ನಾವು ಕಟಿಬದ್ಧವಾಗಿ ಏನು ಹೇಳಿದ್ದೇವೆ, ನನ್ನನ್ನು ಸೇರ್ಕೊಂಡು 8 ಜನ ನಾವೇನಿದ್ದೀವಿ, ನಾವೆಲ್ಲ ರೀತಿಯ ಸನ್ನದ್ಧವಾಗಿದ್ದೀವಿ. ನಮ್ಮ ಪಾರ್ಟಿ ಒಳಗೆ ಯಾವುದೇ ಒಡಕಿಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಕೆಲವಾರು ವಿಚಾರ ಬಗ್ಗೆ ನಾವು ನಮ್ಮ ಮುಖಂಡರ ಹತ್ರ ವಿಷಯಗಳನ್ನು ಹಂಚಿಕೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸರಿಯಾದ ರೀತಿಯ ಸ್ಪಂದನೆಯನ್ನು ಮಾಡಿದ್ದಾರೆ. ಆ ವಿಚಾರವಾಗಿ ಇನ್ನು ಯಾವುದೇ ರೀತಿಯ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡ್ರಿ ಮಲ್ಲಿಕಾರ್ಜುನ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. BJPಯವರೇ ನೋಡಮ್ಮ, ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಐತಿ. ನಾವು ಯಾರಿಗೆ ಬೇಕಾದ್ರೂ ಪ್ರಶ್ನೆ ಮಾಡ್ತೀವಿ. ನಮ್ಮ ಹೈಕಮಾಂಡ್ ಅಲ್ಲ, ನಾನು ಹೇಳೋದು ಯಾರಿಗೆ ಬೇಕಾದ್ರೂ ಪ್ರಶ್ನೆ ಕೇಳ್ತೀವಿ. ನಾವು ಸಾಮಾನ್ಯ ಕಾರ್ಯಕರ್ತನಿಗೆ ಪ್ರಶ್ನೆ ಕೇಳೋಕ್ಕೆ ನಮಗೆ ಅವಕಾಶಗಳು ಕೊಟ್ಟಿದ್ದಾರೆ ನಮ್ಮ ನಾಯಕರು. ಹೂನಮ್ಮ, ನಾನು ಅದನ್ನೇ ಹೇಳ್ತೀನಿ. ಅದು ಹಂಗಂತ ತಕ್ಷಣ ಹೊಡೆದಾಡಿವಿ ಅಂತಲ್ಲ. ಪ್ರಶ್ನೆ ಮಾಡಿದ್ರು ಹೊಡೆದಾಡ್ದಂಗ, ಕೇಳಿದ್ರು ಪ್ರಶ್ನೆ ಕೇಳಿದ್ರು ಹೊಡೆದಾಡ್ದಂಗ. ಇವ್ರು ಏನೇನು ಮಾಡಿದ್ದಾರೆ ಈಗೇನು ಅವ್ರ ಪರವಾಗಿ ಬಹುಪರ ಹೇಳ್ತಾರಲ್ಲ, ನಮ್ಮ ಚಮನ್ ಸಾಬ್ರು ಕೈ ಮುರ್ಕೊಂಡಿದ್ರು ಇದೇ ಮೇಟಿಕುರ್ಕಿ ಒಳಗೆ ಹೊಡೆದಾಡ್ಕೊಂಡು, ಇವತ್ತು ಅವ್ರ ಪರವಾಗಿ ಬಹುಪರ ಕೇಳ್ತಾರೆ. ಇಂಥವೆಲ್ಲ ನಾವು ಕಣ್ಣಾರೆ ನೋಡಿವಿ ಏನೇನು ಮಾಡಿದ್ದಾರೆ ಅವ್ರ ಕುತಂತ್ರಗಳು. ಇದೇ ನಮ್ಮ ಚೆನ್ನೈ ಒಡೆಯರು ಕುರುಬ ಸಮಾಜದ ಗುರುಗಳವರು
96ರಾಗೆ ಅವ್ರನ್ನ ಚುನಾವಣೆ ನಿಂತಂಥ ಸಂದರ್ಭದಲ್ಲಿ ಅವ್ರು ಯಾವಾಗಲೂ ಇವ್ರ ಪರವಾಗಿರಲಿಲ್ಲ. ಚೆನ್ನೈ ಒಡೆಯರ್ ಇರೋ ತನಕನೂ ಸಹಿತ ಬೇರೆ ಬೇರೆ ಟಿಕೆಟ್ ಸಿಕ್ಕು, ಇಲ್ಲಿ ಮೋತಿರಣ್ಣರಿಗೆ ಟಿಕೆಟ್ ಸಿಕ್ತು, ಇವ್ರಿಗೆ ಕೊಡಲಿಲ್ಲ. ಆ ಕಾರಣಕ್ಕೆ ಚೆನ್ನೈ ಒಡೆಯರ್ ಸೋಲಿಸಿದ್ರೆ ನಾವು ಟಿಕೆಟ್ ತೊಗೋಬೋದು ಅಂತಂದು ಹೇಳಿ ಅಂದು ಇಂಡೈರೆಕ್ಟಾಗಿ BJP ಸಪೋರ್ಟ್ ಮಾಡಿದರು. ಮುಸ್ಲಿಂ ಸಮಾಜದವ್ರಿಗೆ ಎಲ್ಲರಿಗೂ ಕರೆದು ಚಕ್ರಕ್ಕೆ ಓಟ್ ಹಾಕ್ರಿ ಅಂತ ಹೇಳಿದರು. ಹಿಂದೂಗಳಿಗೆಲ್ಲ ಕರೆದು BJPಗೆ ಓಟ್ ಹಾಕ್ರಿ ಅಂತ ಹೇಳಿದರು. ಬೇಕಾದ್ರೆ ತಾಕತ್ತಿದ್ರೆ ನಾನು ಪ್ರಮಾಣ ಮಾಡ್ತೇನೆ, ಮಲ್ಲಿಕಾರ್ಜುನ ಅವತ್ತು BJPಗೆ ಓಟ್ ಹಾಕಿದ್ದಾನೆ, ಬೇಕಾದ್ರೆ ಅವ್ನು ದಮ್ಮಿದ್ರೆ ಬಂದು ಪ್ರಮಾಣ ಮಾಡು ಅಂತ ಹೇಳಿ BJPಗೆ ಓಟ್ ಹಾಕಿದ್ದಾನೆ. ಅವ್ನು 96 ಅವ್ರು ಇಡೀ ಫ್ಯಾಮಿಲಿ BJPಗೆ ಓಟ್ ಹಾಕೈತಿ. ಸರ್ ಒಳ್ಳೇದು ಪ್ರಶ್ನೆ ಬಂದಿಲ್ಲ ಇಲ್ಲಿ. ಹೆಂಗೆ ಪಕ್ಷಕ್ಕೆ ಎತ್ತ ತಾಯಿಗೆ ದ್ರೋಹ ಮಾಡ್ತಾ ಇದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಇವತ್ತು ಪಕ್ಷ ಅಂದರೆ ಒಂದು ಎತ್ತ ತಾಯಿ ಇದ್ದಂಗೆ. ಆ ಎತ್ತ ತಾಯಿಗೆ ದ್ರೋಹ ಮಾಡ್ದಂಗೆ ತಾನೆ. ಇವತ್ತು ಜಾತಿ ನೋಡಿದ ತಕ್ಷಣ ಅಥವಾ ಯಾರೋ ನನಗೆ ವಿರೋಧ ಮಾಡ್ತಾರೆ ಅಂದ ತಕ್ಷಣ ಅವ್ನು ಬೆನ್ನಿ ಚೂರಿ ಹಾಕ್ಬೇಕಾ ನಾನು? ಏನ ಸರ್ MP ಅವ್ರು 4 ಓಟಿಂದ MP ಆಗಲ್ಲ ನಾವು. ನಾನು ಹೇಳ್ತಾ ಇರೋದು ಇವತ್ತು ಪಕ್ಷ ಸಂಘಟಿತವಾಗಿ ಕಾರ್ಯಕರ್ತರು ಪಕ್ಷವನ್ನು ಬೆಳೆಸ್ತಾ ಇದ್ದಾರೆ, ಹಿಂದುತ್ವ ಪಕ್ಷವನ್ನು ಬೆಳೆಸ್ತಾ ಇದ್ವಿ. ಆ ರೀತಿ ನಾವು ಈಗಲ್ಲ, ನಾನು ಹೇಳೋದು 1990ರಿಂದನೂ ಸಹಿತ ನಾವು ನಿರಂತರ ಹೋರಾಟ ಮಾಡ್ಕೊಳ್ತಾ ಬಂದಿದ್ದೀವಿ. ಇವರು ಯಾವ ರೀತಿ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಪಕ್ಷದ ಮುಖಂಡರಿಗೆ ಬೆನ್ನಿ ಹೆಂಗೆ ಚೂರಿಗೆ ಹಾಕಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ನಾನು ಹೇಳೋದು. ಅದೇ ಮೊನ್ನೆನೂ ತಗೊಳ್ರಿ ನೀವು. 19ರಾಗೆ ಅವತ್ತೇನು ಮೋದಿಯವರು ಏರ್ ಸ್ಟ್ರೈಕ್ ಮಾಡಿದರು ಅಂತಂದೇಳಿ ಒಂದೇ ಕಾರಣಕ್ಕೆ ಇಡೀ ದೇಶದೊಳಗೆ ಮೋದಿ ಅಲೆ ಎದ್ದೇಳ್ತು ಅಂತಂದೇಳಿ ಅವತ್ತು ಸ್ವತಃ ಸಿದ್ದರಾಮಯ್ಯನವರೇ ಟಿಕೆಟ್ ಕೊಡೋಕೆ ರೆಡಿಯಾಗಿದ್ದರು MP ಲೋಕಸಭಾ ಕ್ಷೇತ್ರಕ್ಕೆ. ನಿಂತ್ಕೊಳ್ಳಿಲ್ಲ, ಎದ್ರಿ. ಅವತ್ತು ಪಾಪ ಮಂಜಪ್ಪನ ಬಲಿಪಕ್ಷಿ ಮಾಡಿದರು. ಅದೇ 2024ರಾಗೆ ಯಾಕ್ರಿ ಕೊಡಲಿಲ್ಲ? ಅವನೇನು ಇನ್ನೂ ಇವಾಗ ಸೋತಿಲ್ಲ, ಠೇವಣಿ ಕಳ್ಕೊಂಡಿಲ್ಲ. 4,50,000 ಓಟ್ ತೊಗೊಂಡಿದ್ದಾರೆ. ಯಾಕೆ ಈ ಸತಿ ಯಾಕೆ ಕೊಡಲಿಲ್ಲ? ನಿಮಗೆ ಅನುಕೂಲ ಆಗೋದಿದ್ದರೆ ಅದು ನಿಮ್ಮ ಮನೆಗೆ ಬರಬೇಕು, ಬೇರೆಯವ್ರಿಗೆ ಅನುಕೂಲ ಆಗಿದ್ದರೆ ಅವರು ಬೆನ್ನಿ ಚೂರಿ ಹಾಕ್ಬೇಕಾ ನೀವು? ಇವತ್ತು 90ರಿಂದನೂ ನಾನು ನೋಡ್ತಾ ಇದ್ದೀನಿ. ಇವತ್ತು ನಾನು ಸಹಿತ ನಿನ್ನೆ ಮೊನ್ನೆ ಪಕ್ಷದೊಳಗೆ ಕೆಲಸ ಮಾಡ್ತಾ ಇಲ್ಲ. ಮಲ್ಲಿಕಾರ್ಜುನ್ಗಿಂತ ಮುಂಚೆ ನಾನು ನಗರಸಭಾ ಸದಸ್ಯ ಆದನು. ಅವ್ರ ರಾಜಕೀಯ ಬರೋಕ್ಕಿಂತ ಮುಂಚೆನೇ ನಾನು ನಗರಸಭಾ ಸದಸ್ಯ ಆದನು. ಅವರ ಮನೆ, ಅವ್ರ ಮನೆತನದ ಆಟ ಎಲ್ಲವನ್ನೂ ನೋಡಿದ್ದೇನೆ. ಅದರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಯಾವ ಪಕ್ಷ ನೀವು ಯಾರಿಂದ ಬೆಳೆದಿದ್ದೀರಿ ಅಂತಕ್ಕಂಥದ್ದು ಮೊದಲು ಕೃತಜ್ಞತೆ ಇಟ್ಕೊಳ್ಳೋದನ್ನು ಕಲೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇಂದ ಹಂಗಂತಂದು ಹೇಳಿ ನಾನು ಮುಸ್ಲಿಮ್ರಿಗೆ ಕೊಡ್ರಿ, ಅವ್ರಿಗೆ ಕೊಡ್ರಿ, ಇವ್ರಿಗೆ ಕೊಡ್ರಿ ಅಂತ ನಾನು ಆ ಪಕ್ಷದ ಬಗ್ಗೆ ಮಾತಾಡೋಲ್ಲ. ನಾವು ಯಾರು ಕೊಟ್ಟರು ಸಹಿತ ಚುನಾವಣೆ ಎದುರಿಸ್ತೀವಿ. ಆದರೆ ನೀವು ಯಾವ್ಯಾವ ಸಂದರ್ಭದಲ್ಲಿ ಏನೇನನ್ನು ಹೇಳಿ ಅಲ್ಪಸಂಖ್ಯಾತರಿಗೆ ದಾರಿ ತಪ್ಪಿಸಿದ್ದೀರಿ ಅನ್ನೋದನ್ನು ಸಹಿತ ನೀವು ನೋಡ್ಬೇಕಾಗ್ತದೆ. ನಾನು ಹೇಳೋದು ಸರ್, ಅದ ಥರನೇ ನಾವು ಹೋರಾಟ ಮಾಡಿದ್ದು ನಾವು ಮಾಡ್ತಾ ಇದ್ದೀವಿ ಇವತ್ತು ಸಹಿತ. ಸರ್ ಅದನ್ನು ನೀವು ಜಗಜ್ಜಾಹೀರಾಗೈತಿ, ನಾನು ನೀನು ಹೇಳೋದು ಬೇಡ. ಎಲ್ಲರೂ ಸಹಿತ ಅದರ ಸಲುವಾಗಿ ನಾವು ಇಲ್ಲಿವರೆಗೂ ಸಹಿತ ಹೋರಾಟ ಮಾಡ್ತಾ ಇದ್ದೀವಿ. ಯಾರು ಆ ರೀತಿ ಬೆನ್ನಿ ಚೂರಿ ಆಗ್ತಕ್ಕಂಥ ಕೆಲಸ ಮಾಡ್ತಾರೋ ಅವರು ಪಕ್ಷದ್ರೋಹಿಗಳು. ಅವ್ರು ಯಾರೇ ಇರಲಿ, ನಾವೇನು ಅದನ್ನ ಸಮರ್ಥನೆ ಮಾಡ್ಕೊಳಲ್ಲ. ಈಗೂ ಸಹಿತ ಅದಕ್ಕೆ ಕಟಿಬದ್ಧವಾಗಿದ್ದೀವಿ ನಾವು. ಸರ್, ಅಲ್ಪಸಂಖ್ಯಾತರ ಬಗ್ಗೆ ಸಾಫ್ಟ್ ಕಾರ್ನ ಅನ್ನೋದಾಗಲಿ ಅಥವಾ ಒಳಗಿಂದ ಒಳಗೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದಾಗಲಿ ಅದು ನಾವು ಜೀವಮಾನದಾಗೆ ಮಾಡಿಲ್ಲ. ಯಾವತ್ತೂ ಸಹಿತ ನೇರ ಚುನಾವಣೆ ಮಾಡಿದ್ದೀವಿ. ನಾನು 4 ಚುನಾವಣೆ ಮಾಡಿರೋದು ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ವಿರುದ್ಧ, 99 ಮಲ್ಲಿಕಾರ್ಜುನ್ ವಿರುದ್ಧ, 2004 ಶಾಮನೂರು ಶಿವಶಂಕರಪ್ಪನ ವಿರುದ್ಧ, 2008 ಶಾಮನೂರು ಶಿವಶಂಕರಪ್ಪನ ವಿರುದ್ಧ, 2018 ಶಾಮನೂರು ಶಿವಶಂಕರಪ್ಪನ ವಿರುದ್ಧ. ಈಗೂ ಸಹಿತ ಅವ್ರ ಫ್ಯಾಮಿಲಿಯರೇ ನಿಂತ್ಕೊಳ್ಳಿ ಅಂತಕ್ಕಂಥದ್ದು ನಂದು ವಾದ. ಯಾಕಂದರೆ ಹೊಡೆದ್ರೆ ಹುಲಿನೇ ಹೊಡಿಬೇಕು ಅಂತ, ಇಲಿಯಲ್ಲ, ಅವ್ರನ್ನೇ ಸೋಲಿಸ್ಬೇಕು ಅನ್ನೋದು ನನ್ನ ಗುರಿ. ಅದರಿಂದ ನೀವು ಏನೇನು ಆಟಗಳನ್ನು ಆಡಿದಿರಲ್ಲ, ಅಲ್ಪಸಂಖ್ಯಾತರಿಗೆ ಏನು ಮೂಗಿ ತುಪ್ಪ ಹೊರಿಸ್ತಿದ್ರಲ್ಲ, ಅದು ಇವತ್ತು ಯಾವ ರೀತಿ ಮೂಗಿ ತುಪ್ಪ ಹೊರಿಸಿರ್ತೀವಿ ಅವ್ರಿಗೆ ಅರ್ಥ ಆಗೈತಿ. ಹಂಗಾಗಿ ಅವ್ರು ಎಚ್ಚೆತ್ಕೊಂಡು ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿವರೆಗೂ BJP ಅಂದರೆ ಅದು ಒಂದು ರಾಕ್ಷಸ, ದೆವ್ವ, ಭೂತ, ಪಿಸಾಚಿ, ಅದು ಬಂದುಬಿಟ್ರೆ ನಿಮ್ಮ ವ್ಯವಹಾರ ಹಾಳು ಮಾಡ್ತಾರೆ, ನಿಮ್ಮನ್ನೆಲ್ಲ ತಿಂದಾಕ್ತಾರೆ, ನಿಮ್ಮನ್ನು ಊರು ಬಿಟ್ಟು ಓಡಿಸ್ತಾರೆ ಅಂತಂದೇಳಿ ಏನು ಒಂದು ಕಲ್ಪಿತ ವಿಚಾರಗಳನ್ನು ಹೇಳ್ತಿದ್ರಲ್ಲ ಅಲ್ಪಸಂಖ್ಯಾತರಿಗೆ.
ಅದೆಲ್ಲವನ್ನೂ ಸಹಿತ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ದೇಶದಲ್ಲಿ ನರೇಂದ್ರ ಮೋದಿ 3ನೇ ಬಾರಿ ಹ್ಯಾಟ್ರಿಕ್ ಆಗಿ ಪ್ರಧಾನಿಯಾಗಿದ್ದಾರೆ. 18 ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಆಡಳಿತ ನಡೆಸ್ತಾ ಐತಿ. ಒಬ್ಬ ಮುಸ್ಲಿಮನು ದೇಶ ಬಿಟ್ಟು ಹೋಗಿಲ್ಲ. ಅದು ಇವತ್ತು ಸ್ವಲ್ಪ ಅಲ್ಪಸಂಖ್ಯಾತರಿಗೆ ಅರ್ಥ ಆಗೈತಿ. ಅದರಿಂದ ಇವತ್ತು ಅವರು ಎಚ್ಚೆತ್ಕೊಂಡಿದ್ದಾರೆ, ತಮ್ಮ ಹಕ್ಕನ್ನು ಕೇಳ್ತಾ ಇದ್ದಾರೆ. ನಾವು ನಿಮಗೆ ಇಲ್ಲಿವರೆಗೂ ಸಹಿತ ಗೆಲ್ಸ್ಕೊಂಬಂದಿದ್ದೀವಿ, 30 ವರ್ಷದಿಂದ ನಾವು ಗೆಲ್ಸ್ಕೊಂಬಂದಿದ್ದೀವಿ, ನಮಗೂ ಒಂದು ಅವಕಾಶ ಕೊಡ್ರಿ ಅಂತ. ಅಲ್ಪಸಂಖ್ಯಾತರು ನಿಂತ ತಕ್ಷಣ ಸೋಲ್ತೀರಿ ಅಂತ ಯಾಕೆ ಹೇಳ್ತೀರಿ? ಇದೇ ನಮ್ಮ ಬೊಮ್ಮಾಯಿ ಮಗನ ಇದ್ರಿಗೆ ಗೆಲ್ಲಿಲ್ವಾ ಅಲ್ಪಸಂಖ್ಯಾತರು? ರಾಮನಗರದಾಗೆ ನಮ್ಮ HD ಕುಮಾರಸ್ವಾಮಿ ಮಗನಿದ್ರಿಗೆ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆಲ್ಲಿಲ್ವಾ ಅಲ್ಪಸಂಖ್ಯಾತರು? ಇಬ್ಬರು ಮಾಜಿ ಮುಖ್ಯಮಂತ್ರಿ ಮಕ್ಕಳ ವಿರುದ್ಧ ಗೆದ್ದಾರ. ಇಲ್ಲಿ ಯಾರು ನಾವು ಮಾಜಿ ಮುಖ್ಯಮಂತ್ರಿ ಮಕ್ಕಳು ಯಾರೂ ಇಲ್ಲ. ಈ ನಾವು 8 ಜನ ಇದೀವಲ್ಲ, ನಾವು ಯಾರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಲ್ಲ. ನಮ್ಮ ಅಪ್ಪ MLA ಅಲ್ಲ, ನಗರಸಭಾ ಅಧ್ಯಕ್ಷನೂ ಅಲ್ಲ, ಒಂದು ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ. ನಾವು ಸಾಮಾನ್ಯ ಕಾರ್ಯಕರ್ತರು. ಯಾಕೆ ನಮ್ಮ ವಿರುದ್ಧ ಅಷ್ಟು ಭಯ? ಇದರಿಂದ ಇವತ್ತು ಅಲ್ಪಸಂಖ್ಯಾತರು ಸಹಿತ ಎಚ್ಚೆತ್ಕೊಂಡು ಇವತ್ತು ಸರಿಯಾದ ಟೈಮಿಗೆ ಸರಿಯಾದ ರೀತಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆ ಈ ಚುನಾವಣೆ, ನಾನು ಅಲ್ಪಸಂಖ್ಯಾತರು ನಿಂತ್ಕೊಳ್ಳಿ, ಬೇರೆ ಯಾರೇ ನಿಂತ್ಕೊಳ್ಳಿ, ನನ್ನ ವಾದ ಇರ್ತಕ್ಕಂಥದ್ದು ಶಾಮನೂರು ಫ್ಯಾಮಿಲಿಯರೇ ನಿಂತ್ಕೋಬೇಕು, ಅವರನ್ನೇ ಸೋಲಿಸ್ಬೇಕು ಅನ್ನೋದು ನನ್ನ ಗುರಿ. ಸರ್, ಹುಲಿತಾರಲ್ಲ, ಅದು ಒಂದು ಹಳ್ಳು ನರಿ ಇದ್ದಂಗೆ ಅಲ್ಲಲ್ಲ. ನಾನು ಹೇಳೋದು, ಆ ಹಿರಿಯರು ಹೇಳ್ತಾರೆ ಗಾದಿನ, ಮಾರೋತು ಆತಿ ಮಾರು ಇಲ್ಲ ಲೂಟ್ ಮಾರೋ ಅಂತದ್ದು. ನಾವು ಹೊಡೆಯದಿದ್ರೆ ಹುಲಿನೇ ಹೊಡಿಬೇಕಂತ, ಇಲ್ಲಾಂದ್ರೆ ಕೊಳ್ಳೆ ಹೊಡಿಬೇಕಂತ ಇಡೀ ಇದನ್ನು. ಅದಕ್ಕೆ ಉದಾಹರಣೆ ಹೇಳಿದೆ, ಅವ್ರೇನು ಹುಲಿ ಅಲ್ಲ, ಬೆಕ್ಕದು ಏನು ಅದೇನು ಎಂದೂ ಸಾರ್ವಜನಿಕವಾಗಿ ಹೋರಾಟ ಮಾಡಿ ಅಥವಾ ಸಾರ್ವಜನಿಕ ವಿಚಾರವನ್ನು ಇಟ್ಕೊಂಡು ಯಾವತ್ತೂ ಸಹಿತ ಏನು ಸಾರ್ವಜನಿಕವಾಗಿ ಬಂದಿಲ್ಲ. ಅವ್ರ ಅಪ್ಪನ ಬಾಲ ಹಿಡ್ಕೊಂಡು ಬಂದಿರೋನು. ಏನು ನಗರಸಭೆ ಸದಸ್ಯ ಆಗಿದ್ನ, ಅಧ್ಯಕ್ಷ ಆಗಿದ್ನ, ಏನಾಗಿತ್ತು? ಏನಿಲ್ಲ. ನಾನಾದರೂ ಸಹಿತ ಸ್ವಲ್ಪ ನಗರಸಭಾ ಸದಸ್ಯನಿಂದ ಹಿಡಿದು ಇಲ್ಲಿವರೆಗೂ ಬಂದೀನಿ. ನಾನು ಹೇಳೋದು, ಅವ್ರ ಅಪ್ಪನ ಬಾಲ ಹಿಡ್ಕೊಂಡು, ಅವ್ರ ಅಪ್ಪ MLA ಇದ್ದ, ಅವ್ರ ಬಾಲ ಹಿಡ್ಕೊಂಡು ಇವನು MLA ಆದನು. ದುಡ್ಡು ಐತಿ, ಅಧಿಕಾರ ಐತಿ, ಅದನ್ನು ಹಿಡ್ಕೊಂಡು ಬಂದರು. ನಾವೇನು ಯಾರೂ ಅಲ್ಲ, ನಮ್ಮ ಅಪ್ಪಗಳು ಯಾರು ಸಹಿತ ರಾಜಕಾರಣದಾಗೆ ಗೊತ್ತಿಲ್ಲ. ಏನು ನಮ್ಮ ಮನೆತನ, ನಮ್ಮ ಕುಟುಂಬದವರು ಏನು ನಮ್ಮ ಮಗ ಏನು ಮಾಡ್ತಾನಂತನೂ ಗೊತ್ತಿಲ್ಲ ಅವ್ರು. ಧನ್ಯವಾದಗಳು.